ಸರಿಯಾಗಿ ಹೇಳಿ ಡಾಕ್ಟರ್ ಹೇಮ ದಿವಾಕರ್ ಅಂತ ಒಂದು ಸೀನಿಯರ್ ಗೈನಕಾಲಜಿಸ್ಟ್ ಇದ್ದಾರೆ ಬ್ಯಾಂಗ್ಳೂರಲ್ಲಿ. ಅವರ ಒಂದು ನೇತೃತ್ವದಲ್ಲಿ ಒಂದು ವೆಲ್ ವುಮೆನ್ ಕ್ಲಿನಿಕ್ ಅಂತ ಆಲ್ ಓವರ್ ಕರ್ನಾಟಕ ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ವೆಲ್ ವುಮೆನ್ ಕ್ಲಿನಿಕ್ ಅಂತ ಹೇಳಿದ್ರೆ 30 years ಅಂಡ್ ಅಬೌವ್ ಮ್ಯಾರಿಡ್ ಆದ್ಮೇಲೆ ಯಾವ ಯಾವ ಪರೀಕ್ಷೆಗಳು ವಯಸ್ಸಿಗೆ ಅನುಗುಣವಾಗಿ ಅವಶ್ಯಕತೆ ಇದೆ ಅದನ್ನ ಮಾತ್ರ ನಾವು ಮಾಡಿಸ್ತಾ ಬರ್ತಾ ಇದ್ದೀವಿ. ಅಂದ್ರೆ ಕಾಯಿಲೆ ಅಂದ್ರೆ ಏನು, ಆರೋಗ್ಯ ಅಂದ್ರೆ ಏನು, ಆರೋಗ್ಯದ ಪರಿಕಲ್ಪನೆ ಏನೇನು, ಆರೋಗ್ಯ ಅಂದ್ರೆ ಇಟ್ಸ್ ದ ಆಬ್ಸೆನ್ಸ್ ಆಫ್ ಡಿಸೀಸ್ ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ಸೊ ಒಂದು ಪರಿಪೂರ್ಣವಾದ ಆರೋಗ್ಯದ ಪರಿಕಲ್ಪನೆಯನ್ನ ನಾವು ಮಾಡಬೇಕು ಅಂತ ಹೇಳಿದ್ರೆ ಈ ವೆಲ್ ವುಮೆನ್ ಕ್ಲಿನಿಕ್ ಕೆಳಗಡೆ ನಾವು ಏನು ಒಂದು ಪರೀಕ್ಷೆಗಳನ್ನ ಮಾಡ್ತಾ ಇದೀವಲ್ಲ, ಈಗ ಬ್ಲಡ್ ಪ್ರೆಷರ್ ಇರ್ಬೋದು, BMI ಇರ್ಬೋದು, ಅಂದ್ರೆ ಮೂಳೆಯ ಒಂದು ಸಾಂದ್ರತೆಯನ್ನ ಚೆಕ್ ಮಾಡ್ತಕ್ಕಂಥದ್ದು, ಬ್ಲಡ್ ಶುಗರು, ಹಿಮೋಗ್ಲೋಬಿನ್, ಅದ್ರ ಜೊತೆಗೆ ಬ್ರೆಸ್ಟ್ ಕ್ಯಾನ್ಸರ್ ಮತ್ತೆ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಅನ್ನ ಕಂಪ್ಲೀಟ್ ಒಂದು ಹೆಲ್ತ್ ಚೆಕ್ಅಪ್ ಒಂದು ಪ್ಯಾಕೇಜ್ ತರ ಇದನ್ನ ಮಾಡಿಸ್ತಾ ಇದ್ದಾರೆ. ಇವತ್ತಿನ ದಿನ ಒಂದು 30 to 32 ಮೆಂಬರ್ಸ್ ಮಾತ್ರ ಇಲ್ಲಿ ಮಾಡಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಸಿಸ್ಟರ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ನಿಮ್ಮ ಅಕ್ಕಪಕ್ಕದಲ್ಲಿರ್ಬೋದು, ಫ್ರೆಂಡ್ಸ್ ಇರ್ಬೋದು, ಈ ಒಂದು ಟೆಸ್ಟ್ ಅನ್ನ 30 years ಅಂಡ್ ಅಬೌವ್ ಇರೋರು ಎಲ್ಲರೂ ಸಹ ಇದನ್ನ ಮಾಡಿಸ್ಕೋಬೇಕಾಗುತ್ತೆ. ಇದನ್ನ ಒಂದು ಪ್ರಯೋಜನವನ್ನ ನೀವು ಪಡ್ಕೋಬೇಕು. ಹೆಚ್ಚಿನ ಒಂದು ಮಾಹಿತಿ ಇದ್ರ ಬಗ್ಗೆ ನಿಮಗೆ ಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಇರ್ತಕ್ಕಂಥ ಡಾಕ್ಟರ್ಸ್ ನ ನೀವು ಮೀಟ್ ಮಾಡ್ಬೇಕಾಗುತ್ತೆ. Apart from the regular health checkup, we are concentrating more on the cervical and the breast cancer. This is because of increasing incidence and the magnitude of the cancer, breast and the cervical cancer. ನಮ್ಮ ಒಂದು ಭಾರತ ದೇಶದಲ್ಲಿ ನಾವು ಎಷ್ಟೇ ಒಂದು ಮಾತಾಡ್ತಾ ಬಂದಿದ್ರು ಆರೋಗ್ಯಕರ ದೃಷ್ಟಿಯಿಂದ ನಮ್ಮ ಮಹಿಳೆಯರು ಅಷ್ಟೊಂದು ಬಲಿಷ್ಠವಾಗಿಲ್ಲ. ಸೊ ಹಾಗಾಗಿ ಅವ್ರಿಗೆ ಒಂದು ಅರಿವಿನ ಕಾರ್ಯಕ್ರಮದ ಜೊತೆಗೆ ಈ ಒಂದು ಟೆಸ್ಟ್ಗಳನ್ನ ಮಾಡಿಸ್ಕೋಬೇಕಾಗಿರೋದು ತುಂಬಾ ಅವಶ್ಯಕತೆ ಇದೆ. ವಿ ಆರ್ ಲಕ್ಕಿ ಎನಫ್ ಟು ಹ್ಯಾವ್ ದಿಸ್ ಡಿಸೀಸ್ ಅಂತ ಹೇಳಿದ್ರೆ ಟು ಗೆಟ್ ದಿಸ್ ಡಿಸೀಸ್ ಅಂತ ಅಲ್ಲ, ಈ ಗರ್ಭಕುರಳ ಕ್ಯಾನ್ಸರ್ ಮತ್ತೆ ಏನು ಒಂದು ಸ್ತನಗಳ ಕ್ಯಾನ್ಸರ್ ಇದೆಯಲ್ಲ, ಇದನ್ನ ಒಂದು ಶುರುವಿನಲ್ಲೇ ನಾವು ರೆಗ್ಯುಲರ್ ಚೆಕ್ಅಪ್ ಮಾಡಿಸ್ಕೊಳ್ಳೋದ್ರಿಂದ ಆರಂಭಿಕ ಹಂತದಲ್ಲೇ ಏನಾದ್ರೂ ಕಾಯಿಲೆ ಇರೋದು ಕಂಡು ಬಂದ್ರೆ ಸಂಪೂರ್ಣವಾಗಿ ನಾವು ಗುಣಪಡಿಸಬಹುದು. ಒಂದು ಪಕ್ಷ ಅದು ಬಂದಿದ್ರೂ ಸಹ ಮುಂದೆ ಅದು ಪ್ರೋಗ್ರೆಸ್ ಆಗ್ದಂಗೂ ಸಹ ನಾವು ಅದನ್ನ ತಡೆಗಟ್ಟಬಹುದು. ಸೊ ಹಾಗಾಗಿ ಒಂದು ರೆಗ್ಯುಲರ್ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮತ್ತೆ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ನ ಎಲ್ಲರೂ ಸಹ ಮಾಡಿಸ್ಕೊಳ್ಳೋದು ತುಂಬಾ ಅವಶ್ಯಕವಾದದ್ದು. ಬಟ್ ಯಾರು ಮಾಡಿಸ್ಬೇಕು, ಯಾವಾಗ ಮಾಡಿಸ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಲಾಸ್ಟ್ ಅವೇರ್ನೆಸ್ ಟಾಕಲ್ಲಿ ನಾವು ತುಂಬಾ ಡೀಟೇಲ್ ಆಗಿ ಇದ್ರ ಬಗ್ಗೆ ಮಾತಾಡಿದ್ವಿ. ಪ್ರತಿ ಹೆಣ್ಣು ಮಕ್ಕಳು ಸಹ ಇಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಇದ್ದೀರಾ, ನಿಮ್ಮ ಒಂದು 18 to 20 years ಆದ್ಮೇಲೆ ನೀವು ಒಂದು ಸೆಲ್ಫ್ ಎಕ್ಸಾಮಿನೇಷನ್ ಆಫ್ ದ ಬ್ರೆಸ್ಟ್ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಯಾವ ರೀತಿ ಮಾಡ್ಕೋಬೇಕು ಅಂತ ರೆಗ್ಯುಲರ್ ಆಗಿ ಒಂದು ಕ್ರಮಬದ್ಧವಾಗಿ ಅದನ್ನ ಸೆಲ್ಫ್ ಎಕ್ಸಾಮಿನೇಷನ್ ಆಫ್ ದ ಬ್ರೆಸ್ಟ್ ಅನ್ನ ಪ್ರತಿ ತಿಂಗಳು ಸಹ ನೀವು ಮೆನ್ಸಸ್ ಆದ ಒಂದು 7th 8th ಡೇಗೆ ಚೆಕ್ಅಪ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಡಾಕ್ಟರ್ಸ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ಪ್ರತಿ ತಿಂಗಳು ನೀವು ಚೆಕ್ಅಪ್ ಮಾಡ್ಕೊಂಡಾಗ ಏನಾದ್ರು ವ್ಯತ್ಯಾಸಗಳು, ಸೈಜಲ್ಲಿ ವ್ಯತ್ಯಾಸ ಇರ್ಬೋದು, ಕಲರಲ್ಲಿ ವ್ಯತ್ಯಾಸ ಇರ್ಬೋದು, ಹಾಗೆ ಏನಾದ್ರು ಗಂಟುಗಳ ತರ ಸಿಗ್ಬೋದು, ಹಾಗೆ ಸಿಕ್ಕಿದಾಗ ಮಾತ್ರ ನೀವು ಡಾಕ್ಟರ್ ಬಳಿ ಹೋಗ್ಬೇಕಾಗುತ್ತೆ. ಸೊ ಹಾಗೆ ಒಂದು ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕ್ಯಾನ್ಸರ್ ಬ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೀವು ಒಂದು ಮೆಮೊಗ್ರಫಿಯನ್ನು ಒಂದು ಇದ್ರ ಜೊತೆಗೆ ನೀವು ಸೆಲ್ಫ್ ಎಕ್ಸಾಮಿನೇಷನ್ ಆಫ್ ದ ಬ್ರೆಸ್ಟ್ ಪ್ರತಿ ತಿಂಗಳು ಮಾಡ್ಕೊಳ್ಳೋದ್ರ ಜೊತೆಗೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಆಫ್ ದ ಬ್ರೆಸ್ಟ್ ಅಂತ ಹೇಳ್ತೀವಿ. ಎವ್ರಿ 6 months ನೀವು ಡಾಕ್ಟರ್ಸ್ ಹತ್ರ ಹೋಗಿ ಬ್ರೆಸ್ಟ್ ಚೆಕ್ಅಪ್ ಮಾಡಿಸ್ಕೋಬೇಕಾಗುತ್ತೆ. ಹಾಗೆ ಒಂದು 40 years ಆದ್ಮೇಲೆ ಎವ್ರಿ 2 years ಮೆಮೊಗ್ರಫಿ ಅನ್ನೋ ಒಂದು ಸ್ಪೆಷಲ್ ಎಕ್ಸ್ರೇ ಇರುತ್ತೆ, ಅದನ್ನ ನೀವು ಟೆಸ್ಟ್ ಮಾಡಿಸ್ಕೋಬೇಕಾಗುತ್ತೆ. ಹಾಗೆ ಒಂದು ಫ್ಯಾಮಿಲಿ ಹಿಸ್ಟ್ರಿ ಏನಾದ್ರು ಕ್ಯಾನ್ಸರ್ ಬ್ರೆಸ್ಟ್ ಇತ್ತು, ಅಕ್ಕಂಗ, ಚಿಕ್ಕಮ್ಮಂಗ, ದೊಡ್ಡಮ್ಮಂಗ ಒಂದು ಕ್ಯಾನ್ಸರ್, ಸ್ತನಗಳ ಒಂದು ಕ್ಯಾನ್ಸರ್ ಇತ್ತು ಅಂತ ಹೇಳಿದ್ರೆ ಅವರು ಈ ಟೆಸ್ಟ್ಗಳ ಜೊತೆಗೆ ಒಂದು ಜೆನೆಟಿಕ್ ಟೆಸ್ಟ್ ಅನ್ನ ಮಾಡ್ತೀವಿ. ಜೆನೆಟಿಕ್ ಟೆಸ್ಟ್ ನ ಆದಷ್ಟು ಒಂದು ಬೇಗ ಚಿಕ್ಕ ವಯಸ್ಸಿನಲ್ಲೇ ಮಾಡಿಸ್ಕೊಳ್ಳೋದು ಒಳ್ಳೆಯದು.